ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಾಸನ ಜಿಲ್ಲೆಯಲ್ಲಿರುವಂಥ ಹಾಸನಾಂಬ ದೇವಸ್ಥಾನನ ನೋಡೋಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ 2 ವರ್ಷದಿಂದ ಪ್ರಯತ್ನ ಪಟ್ವಿ. ಈ ವರ್ಷ ಹೋಗೋಕ್ಕೆ ಅನುಕೂಲ ಆಯಿತು. ಸೊ ಅದರಿಂದ ಒಂದು ಶಾರ್ಟಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡ್ಕೊಂಬಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ. ಆಮೇಲೆ ಆದರೆ ಎಲ್ಲರ ಕೈಯಲ್ಲೂ ಒಂದು ಸತಿ ಹಾಸನಾಂಬಕ್ಕೆ ಬನ್ನಿ, ನಮ್ಮ ಹಾಸನಾಂಬನ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಾವು ಇರಸವೆಯಿಂದ ಹಾಸನಕ್ಕೆ ಹೋಗಿದ್ದು ಬಸ್ಸಲ್ಲಿ. ನಾನು ನನ್ನ ಮಗಳು ಇಬ್ಬರು ಹೋದ್ವಿ. ನಾವು ಟಿಕೆಟ್ ಏನು ತೊಗೊಳ್ಳಿಲ್ಲ. ನಾವು ಸರತಿ ಸಾಲಲ್ಲಿ ಹೋದ್ವಿ. ಏನು ಅಂತ ಏನು ರಶ್ ಇರಲಿಲ್ಲ ನಮಗೆ. ಆದರೂ 9 ಗಂಟೆಗೆ ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡಿದ್ದು ಫ್ರೆಂಡ್ಸ್. ಕೊನೆಗೆ ನಮ್ಗೆ ದರ್ಶನ ಆಗಿದ್ದು 12:30ಗೆ. ಸೊ ತುಂಬ ಕಾಲು ಸೊಂಟ ಎಲ್ಲ ನೋವು ಬಂದ್ಬಿಡುತ್ತೆ, ಅಷ್ಟು ನಡಿಬೇಕು ನಾವು. ಆಮೇಲೆ ಮಧ್ಯದಲ್ಲಿ ಮ್ಯೂಸಿಕ್ಕು, ಹಾಡು ಹೇಳೋದು ಎಲ್ಲ ಇತ್ತು. ಮತ್ತು ಏನು ಬಾಯಾರಿಕೆ ಏನೂ ಆಗಲ್ಲ, ಯಾಕೆಂದರೆ ಅದೆಲ್ಲ ಎಲ್ಲ ಕಡೆನೂ ನೀರುಗಳು ಸಿಗ್ತಾ ಇತ್ತು. ಆಮೇಲೆ ಮಕ್ಕಳಿಗೆ ತಿನ್ನೋಕ್ಕೆ ಚುರುಮುರಿ ಆ ಥರ ಎಲ್ಲ ಐಟಮ್ಸ್ಗಳು ಇತ್ತು. ನಾವು ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಬಟ್ ಏನಪ್ಪ ಬೇಜಾರು ಏನಪ್ಪ ಅಂದರೆ 9 ಗಂಟೆಯಿಂದ 12:30ವರೆಗೂ ನಾವು ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋವಷ್ಟು ಟೈಮಲ್ಲಿ ನಮಗೆ ನೀಟಾಗಿ ದರ್ಶನ ಆಗಲಿಲ್ಲ. ಏನು ಜಸ್ಟ್ ಒಂದು ಅರ್ಧ ಸೆಕೆಂಡ್ ಅಲ್ಲ, ಕಾಲು ಸೆಕೆಂಡು ನಮಗೆ ಬಿಡಲಿಲ್ಲ. ಹಿಂಗೆ ಮುಂದಕ್ಕೆ ಹೋಗಿದ ತಕ್ಷಣವೇ ನಮಗೆ ಸೈಡ್ಗೆ ಕರ್ಕೊಂಡ್ಬಿಟ್ರು. ದರ್ಶನ ಮಾಡೋದಕ್ಕೆ ಮಾತ್ರ ಬಿಡಲಿಲ್ಲ, ಅದೊಂದು ಬೇಜಾರು. ಬಟ್ ತುಂಬ ಚೆನ್ನಾಗಿತ್ತು. ಆಚೆ ಕಡೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಅಲ್ಲಿ ಎಲ್ಲ ತಿಂದ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಬಟ್ ತುಂಬ ಚೆನ್ನಾಗಿದೆ ಅನುಭವ. ಯಾರೆಲ್ಲ ಬರೋಕ್ಕಾಗಿಲ್ವೋ ಮುಂದಿನ ವರ್ಷ ಬರೋದಕ್ಕೆ ಪ್ರಯತ್ನ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಆಗಲಿ, ದೇವರ ತುಂಬ ಒಳ್ಳೆಯದು, ತುಂಬ ಪ್ರಖ್ಯಾತ ಇರೋವಂಥ ದೇವರು. ಸೊ ಆಮೇಲೆ ಪೊಲೀಸವ್ರು ಆಲ್ಮೋಸ್ಟ್ ಕಮ್ಮಿ ಇದ್ದರು, ಪೊಲೀಸವ್ರೇನು ಜಾಸ್ತಿ ಇರಲಿಲ್ಲ. ಬಟ್ ಈ ಕಾಲೇಜ್ಗಳ ಮಕ್ಕಳು, ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳುಗಳು, ನನ್ನ ಮಗಳ ಕಾಲೇಜಿಂದನೂ ಸ್ಕೌಟ್ ಆ್ಯಂಡ್ ಗೈಡ್ ಮಕ್ಕಳೆಲ್ಲ ಬಂದಿದ್ದರು. ತುಂಬ ಚೆನ್ನಾಗಿ ವ್ಯವಸ್ಥೆಗಳಿತ್ತು. ಆಮೇಲೆ ಮಕ್ಕಳುಗಳೆಲ್ಲ ಎಲ್ಲ ಕಡೆನೂ ನೀರು ಯಾರ್ಯಾರಿಗೆ ಬೇಕು ನೀರು ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ರು. ಸೊ ನಾನು ನನ್ನ ಮಗಳು ವಿಡಿಯೋ ಮಾಡ್ಕೊತಾ ಇದ್ವಿ. ಆಮೇಲೆ ಏಕೆಂದರೆ ಪೊಲೀಸವರು ಅವ್ರಿಗೊಂದು ಜಾಬ್ ಇರುತ್ತೆ, ಬರಲೇಬೇಕು, ಅನಿವಾರ್ಯ ಬರ್ತಾರೆ. ಬಟ್ ಕಾಲೇಜ್ಗಳಿಂದ ಯಾವುದೇ ಒಂದು ಸ್ವಾರ್ಥ ಇಲ್ದಲೇ ಬಂದು ಮಕ್ಕಳುಗಳು ಇಲ್ಲಿ ಸೇವೆ ಮಾಡ್ತಾರೆ. ಆ ಮಕ್ಕಳುಗಳಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಅಂತ ಆಸೆ ಪಡ್ತೀನಿ. ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆನೂ ನೋಡ್ಕೊಂಡಿದ್ದಾರೆ ಮಕ್ಕಳುಗಳು. ದೇವರು ಆ ಮಕ್ಕಳಿಗೆ ತುಂಬ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಆಮೇಲೆ ಸೊ ಲೈನ್ಗಳಂತೂ ತುಂಬ ಜಾಸ್ತಿ ಇತ್ತು ಫ್ರೆಂಡ್ಸ್. ಯಾಕೆಂದರೆ 9ರಿಂದ 12 ಗಂಟೆವರೆಗೂ ನಾವು ಲೈನಲ್ಲೇ ನಡ್ಕೊಂಡು ಹೋಗಿದ್ದು. ಸೊ ಕಾಲುಗಳೆಲ್ಲ ನೋವು ಬರುತ್ತೆ. ಏನಪ್ಪ ಅಂದರೆ ವಯಸ್ಸಾಗಿರೋರು ಹೋಗ್ಬೋದು, ಏನು ಅಂಥ ನೂಕಾಟ ಎಲ್ಲ ಇಲ್ಲ. ತುಂಬ ಖುಷಿನೂ ಕೊಡ್ತು ನಮಗೆ. ಸೊ ನಮ್ಮ ಹಾಸನ ಜಿಲ್ಲೆಯಲ್ಲೇ ಇರೋವಂಥ ದೇವಸ್ಥಾನಕ್ಕೆ ನಾವು ಹೋಗೋಕ್ಕೆ ಆಗ್ತಾ ಇಲ್ವಲ್ಲಪ್ಪ ಅಂತ ತುಂಬ ಬೇಜಾರು ಮಾಡ್ಕೊತಾ ಇದ್ವಿ. ಸೊ ಈ ವರ್ಷ ನಮಗೆ ಹೋಗಿದ್ದು ತುಂಬಾ ಖುಷಿ ಆಯಿತು. ಚೆನ್ನಾಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದ್ವಿ. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನೆಲ್ಲ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ಇಲ್ಲಿ ಒಂದು ಒಲೆ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲೇ ದೇವರಿಗೆ ಪ್ರಸಾದ ಮಾಡೋದು. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಆಮೇಲೆ ಫ್ರೆಂಡ್ಸ್, ಈ ದೇವಸ್ಥಾನದ್ದು ವಿಶಿಷ್ಟ ಏನಪ್ಪ ಅಂದರೆ, ಈ ವರ್ಷ ದೀಪ ಹಚ್ಚಿದರೆ ಮುಂದಿನ ವರ್ಷದವರೆಗೂ ದೀಪನೂ ಉರಿತಾ ಇರುತ್ತೆ. ಆಮೇಲೆ ಏನು ಪ್ರಸಾದ ಅಂತ ಇಟ್ಟಿರ್ತಾರೋ ಅದನ್ನು ಕೆಡೋದು ಇಲ್ಲ. ಆಮೇಲೆ ಹೂವು ಕೂಡ ಬಾಡೋದಿಲ್ಲ ಫ್ರೆಂಡ್ಸ್. ಅದು ಅಷ್ಟು ಶಕ್ತಿ ದೇವತೆ ಇದು. 1 ವರ್ಷಗಳ ಕಾಲ ನಾವು ಇವತ್ತು ಹೇಗೆ ಇಟ್ಟಿರ್ತೀವೋ ಮುಂದಿನ ವರ್ಷ ದೇವಸ್ಥಾನ ಓಪನ್ ಮಾಡಿದಾಗ ಹಾಗೇ ಇರುತ್ತೆ. 15 ದಿವಸ ತನಕ ಓಪನ್ ಇರುತ್ತೆ ಅಷ್ಟೇ. ಇದು ವರ್ಷಕ್ಕೆ 15 ದಿವಸ ಮಾತ್ರ ಓಪನ್ ಇರೋದು ದೀಪಾವಳಿ ಟೈಮಲ್ಲಿ. ಆಮೇಲೆ 1 ವರ್ಷ ಪೂರ್ತಿ ಇದನ್ನು ಬಾಗಿಲು ಮುಚ್ಚಿರ್ತಾರೆ. ಆಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಪೊಂಗಲ್ ಕೊಡ್ತಾಯಿದ್ರು, ಖಾರ ಪೊಂಗಲು ತುಂಬ ರುಚಿಯಾಗಿತ್ತು. ಅದನ್ನು ಪ್ರಸಾದನ ತಿಂದ್ಬಿಟ್ಟು ನಾವು ಆಚೆ ಬಂದರೆ, ದೇವಸ್ಥಾನದ ಆಚೆ ಬಂದಾಗ ಅಲ್ಲಿ ಮಕ್ಕಳು ಆಟಾಡೋ ಸಾಮಾನುಗಳು,
ಆಮೇಲೆ ಮನೆಗೆ ಬೇಕಾಗಿರೋಂಥ ವಸ್ತುಗಳು, ತಿನ್ನೋಕ್ಕೆ ಕೆಲವೊಂದು ತಿಂಡಿಗಳು ಎಲ್ಲ ಇತ್ತು. ಅವೆಲ್ಲ ನೋಡಿಕೊಂಡು ಮನೆಗೆ ಕೆಲವೊಂದು ವಸ್ತುಗಳ್ನು ತಗೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಅನುಭವ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.